ಸ್ಟೈಲ್ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್, ಮೃತದೇಹ ಹೊತ್ತೊಯ್ದ ಸ್ಕಾರ್ಪಿಯೋ ಸೀಸ್, ಕಾರು ಮಾಲೀಕನಿಗೆ ಶುರುವಾಯಿತು ಕಂಟಕ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಫ್ಯಾನ್ ಅಂದರ್, ಮಂಡ್ಯ ಮೂಲದ ನಂದೀಶ್ ಲಾಕ್, ಮಗನ ಹುಚ್ಚು ಅಭಿಮಾನಕ್ಕೆ ಬಡ ಕುಟುಂಬಕ್ಕೆ ಶಾಕ್. ಐರಾವತನಿಗೆ ಉರುಳಾದ ಕೊಲೆ ಕೇಸ್, ಪೊಲೀಸ್ ಠಾಣೆಗೆ ಬಂದ ಪವಿತ್ರ, ಇಂದು ಮುಂದುವರಿಯಲಿದೆ ವಿಚಾರಣೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಸಂಕಷ್ಟ, ತನಿಖೆ ವೇಳೆ ಸಾಕಷ್ಟು ಸಾಕ್ಷ್ಯ ಸಂಗ್ರಹ, ಯಡಿಯೂರಪ್ಪ ಬಂಧನಕ್ಕೆ ಎಸ್ಐಟಿ ಸಿದ್ಧತೆ. ನಿಲ್ಲದ ವರುಣನ ಅವಾಂತರ, ಮಳೆಗೆ ರಸ್ತೆಗಳು ಜಲಾವೃತ, ಸವಾರರ ಪರದಾಟ, ಮನೆಗಳಿಗೆ ನೀರು ನುಗ್ಗಿ ಜನರು ಹೈರಾಣ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ತನಿಖೆ ಚುರುಕಾಗ್ತಾ ಇದೆ. ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸಿದ್ದ ಕಾರನ್ನ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. 30 ಲಕ್ಷಕ್ಕೆ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಡೀಲ್ ಕೂಡ ಮುಗಿದಿತ್ತು. ಅದರಂತೆ ಈ ಸ್ಕಾರ್ಪಿಯೋ ವಾಹನದಲ್ಲಿ ಮೃತದೇಹವನ್ನ ಸಾಗಾಟ ಕೂಡ ಮಾಡಿದ್ರು ಡಿ ಗ್ಯಾಂಗ್ ಕಡೆಯವರು. KA03MU8821 ನಂಬರ್ನ ಕಾರನ್ನ ಸದ್ಯ ಸೀಸ್ ಮಾಡಿದ್ದಾರಂತೆ ಪೊಲೀಸರು. ದರ್ಶನ್ ಅಭಿಮಾನಿ ಸಂಘ ಅಧ್ಯಕ್ಷ ಮನೆ ಬಳಿ ಇದ್ದ ಈ ಕಾರು, ಸ್ಕಾರ್ಪಿಯೋ ಕಾರು ಮಾಲೀಕರಿಗೆ ಕಂಟಕ ಶುರುವಾಗುತ್ತಾ ಈ ಮೂಲಕ ಅನ್ನೋದು ಪ್ರಶ್ನೆ. ಮಹೀಂದ್ರ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹ ಸಾಗಾಟ ಮಾಡಲಾಗಿದೆ. ಪುನೀತ್ ಎಂಬಾರ್ ಎಂಬುವರ ಹೆಸರಲ್ಲಿದೆ ಈ ಕಾರು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಹೇಳಿ ಕಾರನ್ನ ಬಾಡಿಗೆಗೆ ತಂದಿದ್ರು ಅಥವಾ ಅವರ ಪರಿಚಯಸ್ಥರು ಯಾವ ಕಾರಣಕ್ಕೆ ಈ ಕಾರನ್ನ ತಂದಿದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಕಾರಿನ ಮಾಲೀಕರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇದರಿಂದ ಅವ್ರಿಗೇನೋ ಸಂಕಷ್ಟ ಎದುರಾಗ್ಬಿಡುತ್ತೆ ಅಂತಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧ ಇದ್ರೆ ಮಾತ್ರ ಸಂಕಷ್ಟ. ಇಲ್ಲದಿದ್ರೆ ಯಾರು ಪರಿಚಯಸ್ಥರಿಗೆ ಕಾರ್ ಕೇಳಿದ್ರೆ ಕೊಟ್ಟಿರ್ತಾರೆ, ಸ್ನೇಹಿತರು ಅನ್ನೋ ಕಾರಣಕ್ಕೆ ಕೊಟ್ಟಿರ್ತಾರೆ, ಡಿ ಬಾಸ್ ಕಡೆಯವರು ಅಂತ ಅಂದಿದ್ದಕ್ಕೆ ಕೊಟ್ಟಿರ್ತಾರೆ. ಬಟ್ ಈ ರೀತಿ ಮೃತದೇಹವನ್ನ ವಾಹನದಲ್ಲಿ ಸಾಗಾಟ ಮಾಡ್ತಾರೆ ಅಂದ್ರೆ ಕೊಟ್ಟಿರ್ತಾರೆ ಯಾರಾದ್ರೂ? ಖಂಡಿತ ಇಲ್ಲ. ಮೋಸ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಿನ ಮಾಲೀಕರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದೆಲ್ಲವೂ ಕೂಡ ಪ್ರೋಸೆಸ್. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೋ ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸೋದು, ಒಂದಷ್ಟು ಮಾಹಿತಿ ಕಲೆ ಹಾಕುವುದು, ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು. ಅದನ್ನ ಅನುಸರಿಸ್ತಾರೆ ಇಲ್ಲೂ ಕೂಡ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡನನ್ನ ಕರೆ ತಂದಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಸಾಂತ್ವನ ಕೇಂದ್ರದಲ್ಲಿ ಪವಿತ್ರ ಗೌಡ ಇದ್ರು. ಇಂದು ಹೆಚ್ಚಿನ ವಿಚಾರಣೆಗೆ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು.